ಹೆಣವನ್ನು ಬರಲಿಕ್ಕೆ ಹೋದ್ರೆ ಆಯಾ ಪ್ರದೇಶದಲ್ಲಿ ಹೆಣವನ್ನು ಹೊತ್ತಲಿಕ್ಕೆ ಬರ್ತಾರೆ. ಆಯಾ ಪ್ರದೇಶ ನನಗೆ ಟೊಮೆಟೊ ನಾನೇ ಬರೆಸ್ತೇನೆ, ಇನ್ನೊಬ್ಬರು ಕೂಡ 500 ಕೇಳ್ತಾನೆ, ನಾನೇ ಬರೆಸ್ತೇನೆ. ನಾನು ಏನು ನಾನೇ ಗಾಡಿ ನಾನೇ ಬಿಡ್ತೇನೆ. ನಾನು ಯಾರನ್ನು ನಾನು ಕರೆದು ನಾನು ಮಾಡುದಿಲ್ಲ. ಇನ್ನೊಬ್ಬ ಬಿಜಾಪುರ ಬಿದ್ದರೆ ಸ್ವಲ್ಪ ಹಿಡಿಯೋಣ, ಎಷ್ಟು ಕೊಡ್ತೀರಿ ಸಾರ ಹೇಳ್ತಾನೋ. ಅದಕ್ಕೆ ನಾನು ಬಿದ್ದರೆ ನೀನು ಬಿದ್ದರೆ ನಾನೇ ಕೊಂಡು ಹೋಗ್ಬೇಕು, ಮುಂದೊಂದಿನ ತಾನು ಬೀಳ್ತೇನೆ, ಅದೇ ನಿನ್ ಬಿದ್ದರೆ ನಾನೇ ಕೊಂಡು ಹೋಗ್ಬೇಕು. ಸ್ವಲ್ಪ ಹಿಡಿ ಇಲ್ಲ ಬರುದಿಲ್ಲ. ಆಗ ಯಾರು ಸಿಗ್ತಾರೆ ಹಾಕೊಂಡು ಹಾಕೊಂಡು ಹೋಗ್ತಾರೆ. 2 ಲಕ್ಷದ ಪುಸ್ತಕ ಖರೀದಿ ಆಗಿದೆ, ಇಲ್ಲಿ ಗೋಡಲ್ಲಿ ಬಂದಾಗಿದೆ. ನಾನು ನಿತ್ಯಾನಂದ ಮಂದಿರದಲ್ಲಿ ಅದು ಕಾರ್ಯಕ್ರಮ, ಅವರು ಒಬ್ಬರು ಡೋನರ್, ನಾನು ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಹೇಳಿ ನನಗೆ ಖುಷಿ ಆಯಿತು. ಅದಕ್ಕೆ ಹೇಳಿದ್ರು ಅವರು ಪ್ರಚಾರ ಮಾಡಲಿಕ್ಕಿಲ್ಲ, ಊಟದೆಲ್ಲ ನಾನು ಮಾಡ್ತೇನೆ ಅಂತೇಳಿ 1,500 ಮಕ್ಕಳಿಗೆ ಆಯ್ತಂದ್ರೆ ಆಯ್ತಂತ ಖುಷಿ. 2 ದಿವಸ ಹಿಂದೆ ಹೇಳಿದ ಒಳಕಾಡ್ರೆ ನನಗೆ ಆಗುದಿಲ್ಲ ಅಂತ ಬೇರೆಯವ್ರ ಹೇಳಿ ಕಳಿಸಿದ್ದ. ನಾನೇನು ಇಂಜರಿ ಇಲ್ಲ, ನಾನು ಅವ್ರಿಗೆ ಹೇಳಿದ ಅಂತ ಕಳಿಸಿದ್ದೆ. ನನಗೆ ಎಲ್ಲ ಮಾಡಿ ನನಗೆ ಒಂದು ಚೂರಿ ಹಾಕ್ಲಿಕ್ಕೆ ಹೇಳಿ ಅಥವಾ ಮಕ್ಕಳಿಗೆ ಚೂರಿ ಹಾಕ್ಲಿಕ್ಕೆ ಹೇಳಿ. ಇದಕ್ಕೆಲ್ಲ ಏನು ಪ್ರೇರಣೆ? ನನಗೆ ದೇವರೊಂದು ಮನಸ್ಸು ಕೊಡ್ತಾರೆ, ಏನೋ ಒಂದು ದೇವರು ನನಗೆ ಕೊಟ್ಟಿದ್ದಾರೆ. ನಾನು ಹುಚ್ಚರಾಗಿ ಕೊಟ್ಟರೆ ನಾನು ಬಿಡುವುದೇ ಇಲ್ಲ. ನಾನು ಇದು ಆಗಬೇಕಾದ್ರೆ ಮಾಡಿ ಬಿಡ್ತೇನೆ. ಒಳ್ಳೇದು ಕೆಲಸ ಮಾತ್ರ, ಕೆಟ್ಟದಲ್ಲ. ಗೊತ್ತಾಯ್ತು, ನಾನು ಹೋಗ್ತೇನೆ ಹಾಗೆ. ಈಗ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಅನಾಥ ಶವ ಇಡ್ಲಿಕ್ಕೆ ಆಗದೆ ಇದ್ದಾಗ ಅದಕ್ಕೊಂದೇನೋ ವ್ಯವಸ್ಥೆ ಮಾಡಿದೆ ಅಂತ? ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಕಾಶ ಉಂಟು, ಇಲ್ಲ ಅಂತ ಹೇಳಿದ್ರೆ ಯಾವಾಗ ಇರುವುದಿಲ್ಲ ಅಂತ ಹೇಳಿದ್ರೆ, ಈಗ ಒಂದು ಸರಿ ನಮ್ಮ ನಿಟ್ಟೆಯಲ್ಲಿ ಪ್ರೋಗ್ರಾಮ್ ಇತ್ತು. ಆ ಬೆಂಗಳೂರಿನ ವಿದ್ಯಾರ್ಥಿ ನಿಟ್ಟೆ ಸ್ಕೂಲಿಗೆ ಹೋಗುವಂಥದ್ದು. ಬರುವಾಗ ಪ್ರೋಗ್ರಾಮ್ ಮಾಡುವಂಥ ಅವರ ತಾಯಿ ಬರುವಾಗ ಅನಾಹುತ ಆಗಿ ಸತ್ತೋದು. ಆ ಮನೆಯ ಮಗಳು ಅಲ್ಲಿ ಯಕ್ಷಗಾನದ ವೇಷ, ಅಲ್ಲಿ ವೇಷ ಹಾಕುವಾಗ ಮಗಳನ್ನು ನೋಡ್ಲಿಕ್ಕೆ ಅವ್ರು ಬರುವಂಥದ್ದು. ಅವರು ಇಲ್ಲಿ ಸತ್ತರು, ಮಗಳಿಗೆ ಗೊತ್ತಿಲ್ಲ. ಯಕ್ಷಗಾನ ಆದ ನಂತರ ಮಗಳಿಗೆ ಗೊತ್ತಾಯಿತು ಹೀಗಾಗಿದೆ. ಬೆಳಿಗ್ಗೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿದರು. ಅವರ ಮನೆಯವರು ಅಣ್ಣ ತಮ್ಮಲ್ಲಿ ಬರಬೇಕಲ್ಲ, ಅವರು ಬೆಂಗಳೂರಲ್ಲಿ ಇರೋದು. ಪೋಸ್ಟ್ ಮಾರ್ಟಮ್ ಆದ ನಂತರ ಫ್ರೀಜರೇ ಇಡುವುದಿಲ್ಲ. ಅದಕ್ಕೆ ನಾನು ಹೇಳಿದೆ, ಪೊಲೀಸ್ನವರು ಹೇಳಿದ್ರು ಏನಿಲ್ಲ ಸರ್, ನಾನಿದ್ದೇನೆ, ನನ್ನ ಮನೆಯಲ್ಲಿ ಇಡಿ ಅಂತೇಳಿ ನನ್ನ ಮನೆಯಲ್ಲಿ ಬೆಳಿಗ್ಗೆವರೆಗೆ ಇಟ್ಟು ನನ್ನ ಮನೆಯಲ್ಲಿ ಇದು ಮಾಡಿ ಇದನ್ನು ಅದಾದ ನಂತರ ಅವರು ದಫನ ಮಾಡಿ. ಈಗ ನೀವು ಮನೆಯಲ್ಲೊಂದು ಮತ್ತು ಇಲ್ಲಿ ಆಫೀಸಲ್ಲಿ ಈಗ ಅದನ್ನು ನಾವು ಶೂಟ್ ಮಾಡಿದ್ದೇವೆ. ಹೌದು, ಆಫೀಸ್ ಮನೆಯಲ್ಲಿ 2 ಇಟ್ಕೊಂಡಿದ್ದೀರಲ್ಲ. ಹೌದು. ಅದರ ಕಾರ್ಯವ್ಯವಹಾರ ಏನು? ಅದರ ಕಾರ್ಯವಂತ ಅದಕ್ಕೆ ನಾನು ಉಚಿತವಾಗಿ ಕೊಡುವಂಥದ್ದು. ಈಗ ಯಾರಿಗೆ ಬೇಕು ಅವರು ಬೇಕಾದ್ರೆ ತಗೊಂಡು ಹೋಗ್ಬೇಕು, ಅವ್ರು ತಗೊಂಡೋಗಿ ಇಡಬೇಕು ಹಾಗೆ. ಮತ್ತೆ ಅದು ನಾನು ಕೊಡೋದು ಉಚಿತ. ಅವರಿಗೆ ಆಗುದಿಲ್ಲ ಅಂತ ಹೇಳಿದ್ರೆ ನಮ್ಮದು ಬೇರೆ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಅದಕ್ಕೆ ಏನು ಬೇಕು ಅವರು ಕೊಡಬೇಕು. ನನ್ನದು ಇದಕ್ಕೆ ಉಚಿತವಾಗಿ ನಾನು ಕೊಡುವಂಥದ್ದು. ಮನೆಯಲ್ಲಿ ಹಾಗೆ, ಇಲ್ಲಿ ಉಡುಪಿಯಲ್ಲಿ ಇದ್ದಾಗ ಹಾಗೆ ಯಾರಿಗೂ ಅದು ಕೂಡ ನನಗೆ ದಾನವಾಗಿ ಕೊಟ್ಟಂಥದ್ದು. 1-1.5 ಲಕ್ಷ. ಒಂದು ಈಗ 2 ಲಕ್ಷ ಆಗ್ಬೋದು, ಆವಾಗ 1,10,000 20,000 ಇತ್ತು, ಇವಾಗ ಜಾಸ್ತಿ ಆಗ್ಬೋದು. ಅದು ಕೂಡ ನನಗೆ ದಾನವಾಗಿ ಮಾಡಿದಂಥ ರೂಪದಲ್ಲಿ ಕೊಟ್ಟದ್ದು. ಅದೂ ಅಲ್ಲದೆ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಕೊಳತನ ಇಡ್ಲಿಕ್ಕೆ ಜಾಗ ಇಲ್ಲ, ಅದರಲ್ಲಿ ಶಿಥಿಲೀಕರಣ ಪೆಟ್ಟಿಗೆ ಇಡ್ಲಿಕ್ಕೆ ಆಗುದಿಲ್ಲ. ಬೇರೆ ಹೆಣಗಳು ವಾಸನೆ ಬರ್ತದೆ ಇಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಮನೋಹರ ಶೆಟ್ಟಿ ರಾಧಾ ಮೆಡಿಕಲ್ ಅವರನ್ನು ಹಿಡಿದುಕೊಂಡು ಆವಾಗ 50,000 ರೂಪಾಯಿ ಆಗಿದೆ. ಅದಕ್ಕೆ 50,000ಗೆ ಯಾವಾಗೊಂದು ಸಾಧಾರಣ 7-8 ವರ್ಷ ಆಯ್ತು. ಶವ ಪೆಟ್ಟಿಗೆಯನ್ನು ಅದಕ್ಕೆ ಇಡ್ಲಿಕ್ಕೆ ಯಾವುದು ಖಾಲಿ ಈ ಕೊಳತ ಶವ ಮಾತ್ರ ಇಡ್ಲಿಕ್ಕೆ, ಅದನ್ನು ನಾನು ಇಡುವಂತ ವ್ಯವಸ್ಥೆಯನ್ನು ಮಾಡಿ. ಐಸ್ ಹಾಕ್ಬೇಕು, ಕೆಳಗೆ ಐಸು ಮೇಲೆ ಐಸ್ ಹಾಕಿ ಅದನ್ನು ಇಟ್ಟರೆ ಅದನ್ನು ಬೇಕಾದ್ರೆ 1 ವಾರ ಇಡ್ಬೋದು, 10 ದಿವಸ ಇಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರಿಗೆ ಗುರುತು ಪತ್ತೆ ಹಚ್ಚಬೇಕಾದ್ರೆ ಒಂದು 15-20 ದಿವಸ ಇಡಲೇಬೇಕು. ಬೇರೆ ನಾವು ಇಡಬೇಕಾದ್ರೆ ಕಷ್ಟ ಆಗ್ತದೆ. ಆವಾಗ ನಾವೆಂತ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನು ವಿಲೇವಾರಿ ಮಾಡಿಸ್ತೇವೆ. ವಿಲೇವಾರಿ ಮಾಡಿ ಬೇರೆಯನ್ನು ಅದನ್ನು ಇಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಇದಕ್ಕೆಲ್ಲದಕ್ಕೆ ಆರ್ಥಿಕ ದ್ರವ್ಯ ಇಲ್ಲಿದೆ? ಆರ್ಥಿಕ ನಂದು ಯಾವುದಿಲ್ಲ, ನಂದು ಯಾವುದೂ ಖರ್ಚಿಲ್ಲ. ಹೆಣವನ್ನು ಬರಲಿಕ್ಕೆ ಹೋದ್ರೆ ಆಯಾ ಪ್ರದೇಶದಲ್ಲಿ ಹೆಣವನ್ನು ಹೊತ್ತಲಿಕ್ಕೆ ಬರ್ತಾರೆ. ಆಯಾ ಪ್ರದೇಶ ನನಗೆ ಟೊಮೆಟೊ ನಾನೇ ಬರೆಸ್ತೇನೆ, ಇನ್ನೊಬ್ಬರು ಕೂಡ 500 ಕೇಳ್ತಾನೆ, ನಾನೇ ಬರೆಸ್ತೇನೆ. ನಾನು ನಾನೇ ಗಾಡಿ ನಾನೇ ಬಿಡ್ತೇನೆ. ನಾನು ಯಾರನ್ನು ನಾನು ಕರೆದು ನಾನು ಮಾಡುದಿಲ್ಲ. ಯಾಕಂದ್ರೆ ನನಗೆ ಕರೆದು ಅವರನ್ನು ನಾನು ಪುನಃ ಸಾಕುದು ಅವಲಂಬನೆ ಇಲ್ಲ. ಅವರನ್ನು ಸಾಕುದು ಪುನಃ ಅವರು. ಈಗ ನೋಡಿ, ನಾನು ಬಿಜಾಪುರದವ್ರು ಬಹಳಷ್ಟು ಜನ ಬಿಜಾಪುರದವ್ರನ್ನ ಹಾಕಿದ್ದೇನೆ. ಇನ್ನೊಬ್ಬ ಬಿಜಾಪುರ ಬಿದ್ದರೆ ಸ್ವಲ್ಪ ಹಿಡಿಯೋಣ, ಎಷ್ಟು ಕೊಡ್ತೀರಿ ಸಾರ ಹೇಳ್ತಾನೋ. ಅದಕ್ಕೆ ನಾನು ಬಿದ್ದರೆ ನೀನು ಬಿದ್ದರೆ ನಾನೇ ಕೊಂಡು ಹೋಗ್ಬೇಕು, ಮುಂದೊಂದಿನ ತಾನು ಬೀಳ್ತೇನೆ, ಅದೇ ನಿನ್ ಬಿದ್ದರೆ ನಾನೇ ಕೊಂಡು ಹೋಗ್ಬೇಕು. ಅವ್ರು ಸ್ವಲ್ಪ ಹಿಡಿ ಇಲ್ಲ ಬರುದಿಲ್ಲ. ಆಗ ಯಾರು ಸಿಗ್ತಾರೆ ಹಾಕೊಂಡು ಹಾಕೊಂಡು ಹೋಗ್ತಾನೆ. ಇಲ್ಲಿ ಬಗ್ಗೆ ಅಲ್ಲಿ ಹಾಕುವವರೆಗೆ ಮಾತ್ರ. ಮತ್ತೆ ಅಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳಿದ್ದಾರೆ, ಅವರು ಬಂದು ಹಾಕಿಸ್ತಾನೆ ಅಷ್ಟೇ. ಸಮಸ್ಯೆಗಳು ತುಂಬ ಇದೆ, ಯಾರು ಬರುವುದಿಲ್ಲ. ಹೆಣ ಅಂತ ಹೇಳಿದ್ರೆ ಬರುವುದೇ ಇಲ್ಲ. ನೀವು ಅಲ್ಲಿ ಸತ್ತಲ್ಲಿ ಒಂದು ದೊಡ್ಡ ಘಟನೆ ಆಯಿತು, ಸತ್ತಲ್ಲಿ ನೀವು ಯಾರು ಪೊಲೀಸ್ ಬರ್ತಾರೆ, ಎಲ್ಲ ಬರ್ತಾರೆ, ನೀವು ರಪ್ಪ ವೀಡಿಯೋ ಮಾಡಿ, ರಪ್ಪ ಎಲ್ಲ ಹೊಡಿ ಆಯಿತು. ಯಾರಿಲ್ಲ, ಜನದಲ್ಲಿ ಯಾರಿಲ್ಲ. ಯಾಕಂತೇಳಿ ಅವರಿಗೆ ಹೆದರಿಕೆ, ನಾವು ಮಾಡಿದ್ದೇವೆ ಅಂತೇಳಿ. ಹಾಗೆ ಯಾರು ಇರ್ತಾರೆ ನಾಳೆ ಸಾಕ್ಷಿ. ಹೌದು, ಹಾಗೆ ಈಗ ಕೆಲವರು ಎಂತ ಮಾಡ್ತಾರೆ ಸರಿ, ಜನ ಹೋಗ್ಬೇಕಾದ್ರೆ ವಿಡಿಯೋ ಮಾಡಿದ್ದಾರೆ, ಖಾಲಿ ಮೊಬೈಲ್ ಹಿಡ್ಕೊಂಡಿದೆ, ವಿಡಿಯೋ ಮಾಡಬೇಕಾಗಿಲ್ಲ, ಹೋಗ್ತಾರೆ. ಈ ಹೆಣ ಹೊರಲಿಕ್ಕೆಲ್ಲ ಏನು ಮಾಡ್ತೀರಿ? ಹೆಣ ಹೊರಲಿಕ್ಕೆ ಅಂತೇಳಿ ನಮ್ಮದೇ ಒಂದು 4 ಜನ ಇದ್ದಾರೆ. ಒಂದು ಮಹಿಳಾ ಟೀಮ್ ಮಾಡಿದೆ ನಾನು. ಈಗ ಮಹಿಳೆಯರು 2 ಇದ್ದಾರೆ. ಈಗ ಕಲ್ಯಾಣಪುರದಲ್ಲಿ 2 ಮಹಿಳೆಯರು ಇದ್ದಾರೆ. ಆ ಮಹಿಳೆಯರನ್ನು ಹಿಡ್ಕೊಂಡು ನಾನು 2 ಮಹಿಳೆಯರು 2 ಗಂಡಸನ್ನು ಇಟ್ಕೊಂಡು ನಾನು ಬರ್ತೇನೆ. ಇಲ್ಲದ್ರೆ ಯಾರಾದರೂ ಸಿಗ್ತಾರೆ. ಯಾರು ಸಿಗದಿದ್ದರೆ ಈ ಕೆಲವು 2 ನಾವು 2 ಹಾಕಿದ್ದು ಉಂಟು. ಅದೇ ಜನ ಬರೋದಿಲ್ಲ, ಹೆಣ ಹೊರಲಿಕ್ಕೆ ಯಾರು ಬರ್ತಾರೆ? ಆವಾಗ ನಮ್ಮದು ಟೈಮ್ ಇಲ್ಲ, ಹೆಣ ಹೊರದ್ದು ಟೈಮ್ ಇಲ್ಲ.
ಈಗ ಒಂದು ಟೈಮ್ ಇದ್ದರೆ ನಿಗದಿತ ಸಮಯ ಇದ್ದರೆ ನಾವು ಆವತ್ತಿಗೆ ಬನ್ನಿ ಅಂತೇಳಿ ಹಾಕ್ಬೋದು. ಈಗ ಪೋಸ್ಟ್ ಮಾರ್ಟಮ್ 10 ಗಂಟೆ ಶುರು ಮಾಡಿದ್ರೆ 12 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು. ಆವಾಗ ನಾವು ಅವರನ್ನು ಬರೆಸಿ ಕಾಯಲಿಕ್ಕೂ ಆಗೋದಿಲ್ಲ. ಆ ರೀತಿಯಲ್ಲಿ ನಾವು ಇದು ಮಾಡ್ತಿದ್ದೇವೆ. ಮೊನ್ನೆ ಇದು ಏನು ಮ್ಯಾರಥಾನ್ ಓಟ ಇತ್ತು. ಮ್ಯಾರಥಾನ್ ಓಟದಲ್ಲಿ ಈ ತಂಬಾಕು ಮತ್ತು ಡ್ರಗ್ಸಿನ ಬಗ್ಗೆ ಸ್ವಲ್ಪ ಮಾಹಿತಿ ಜಾಗೃತಿ ಮೂಡಿಸುವಂತಾಗಿ ಅದು ನಾನೆಂತ ಮಾಡಿದೆ, ನಾನೇ ಎಲ್ಲ ಕುಷ್ಠರೋಗದ ಹಾಗೆ ಕೈಗೆ ಕಾಲಿಗೆ ಮುಖಕ್ಕೆ ಕುಷ್ಠರೋಗದ ಹಾಗೆ ಹಾಕಿ ನಾನಲ್ಲಿ ಆ ಸ್ಪಾಟಿಗೆ ಹೋದೆ. ಎಲ್ಲಿ ಅವರು ಕಾರ್ಯಕ್ರಮ ಮಾಡ್ತಾರೆ ಅವರು ಮತ್ತು ನಾನು ಇಬ್ಬರು ಮಹಿಳೆಯರನ್ನು ಸೇರಿದ್ದೆ. ಮಹಿಳೆಯರ ಗಂಟಲು ಈಗ ಜರ್ದಲ್ಲಿ ತಿಂದರೆ ಗಂಟಲು ಕೊಳತಾಗ ಆ ರೀತಿಯೇ ಮಾಡಿಕೊಂಡು ನಾವು ಅಲ್ಲಿ ಹೋಗಿ ನಿಂತಿದ್ದೆವು. ಭಾಳ ಒಂದು ಸಂತೋಷ ಆಯಿತು. ಯಾಕಂತ ಹೇಳಿದ್ರೆ ಇದು ಕ್ಯಾನ್ಸರ್ ಈ ರೀತಿ ಗುರ್ಕಾ ತಿಂದರೆ ಈ ರೀತಿ ಆಗ್ತದೆ ಎಂಬ ದೃಷ್ಟಾಂತವನ್ನು ನಾವು ತೋರಿಸಲಿಕ್ಕೆ ಇದು ಮಾಡಿದೆ. ಮೊನ್ನೆ ಇತ್ತೀಚೆಗೆ 15-20 ದಿವಸದಿಂದ ಮಾಡಿದೆ. ಯಾವುದನ್ನು ನನಗೆ ಹೇಳಿದೆ ಯಾವುದನ್ನು ಅದೇ ರೀತಿಯ ರೂಪ ಮಾಡ್ಕೊಂಡು ಹೋಗ್ತೇನೆ ನಾನು. ನಿಮಗೆ ಆತ್ಮತೃಪ್ತಿ ಇದೆಯಾ? ನೀವು ಖಂಡಿತ ಇದೆ ಆತ್ಮತೃಪ್ತಿ. ಆತ್ಮತೃಪ್ತಿ ಇದ್ದಿಂದ ನಾನು ನಿಮ್ಮ ಎದುರಿಗೆ ಮಾತಾಡಲಿಕ್ಕೆ ನಾನು ಧೈರ್ಯವಂತ ಆಗಿದ್ದೇನೆ. ಯಾಕಂತ ಹೇಳಿದರೆ ಕೊರೋನಾದಲ್ಲಿ 2 ಬಾರಿ ಎಕ್ಸೈಸ್ ಆಗಿದೆ ಅಂತ ಹೇಳಿದ್ದಾರೆ. ನನ್ನನ್ನು ವಾಟ್ಸಪ್ಪಲ್ಲಿ ಬರ್ದಾಗಿದೆ, ಇಂತೆಂಥ ಸಮಾಜ ಸೇವೆ ಮಾಡ್ತಿದ್ದ ನಿತ್ಯಾನಂದ ಒಳಕ ಅವರು ಹೀಗೆ ಮರಣ ಹೊಂದಿದ್ದಾರೆ, ಶ್ರದ್ಧಾಂಜಲಿ ಎಂಬುದು ಬರೀದೊಂದು ಬಾಕಿ, ಶ್ರದ್ಧಾಂಜಲಿ ಹಾಕೋದೊಂದು ಬಾಕಿ. ಯಾರು ನನ್ನ ಒಟ್ಟಿಗಿದ್ದವರೇ, ಬೇರೆಯವರಲ್ಲ. ಹಾಕಿ ನಾನು ಅಲ್ಲಿ ವೆಂಟಿಲೇಟರ್ ನಂದು ಇದಿತ್ತು, ವೆಂಟಿಲೇಟರಲ್ಲಿ ನಾನಿದ್ದೆ. ಅದು ಪರಿಸ್ಥಿತಿ ಗಂಡಂದ್ರಿತ್ತು, ಹೌದು. ಆದರೆ ಇವರು ಬರ್ದಿದ್ದಕ್ಕೆ ನಾನು ಬಚಾಗಿ ಬಂದೆ. ಯಾಕಂದ್ರೆ ನಾನು ಇರ್ತದೆ ಅವರಿಗೆಲ್ಲ ಅವರು ಬರ್ದವನೇ ಇಲ್ಲ, ಸತ್ತು ಹೋಗಿಲ್ಲ. ಹಾಗೆ ಅದೆಲ್ಲ ಕೆಲವೊಂದು ಇರ್ತದೆ. ಅದಕ್ಕೆ ನಾವು ಖಂಡಿತ ಇಲ್ಲ ಅಲ್ಲ, ಹಾಗೆಲ್ಲ ಒಂದು ಗಮ್ಮತ್ತಿಗೆ ಮಾಡೋದು. ಅದು ಸತ್ತು ನಾವು ಸುರಿಗೆ ಹಾಕುವ ಒಳಗಡೆ ಸತ್ತು ಸುರಿಗೆ ಹಾಕುವ, ನಮ್ಮಲ್ಲೇ ಮೊದಲು ಸುರಿಗೆ ಹಾಕುವ ಅಂದ್ರೆ ಹಾಗೆ ಈ ಮಾಧ್ಯಮಗಳಲ್ಲಿ ನಮ್ಮಲ್ಲೇ ಮೊದಲು ಹಾಗಿರೋ ಅದಕ್ಕೆ ನಮ್ಗೆ ಏನೈತಿಲ್ಲ. ಈಗ ಇಲ್ಲಿವರೆಗೆ ಬಂದಿದ್ದೇನೆ, ಇನ್ನು ಎಲ್ಲಿವರೆಗೆ ಇರ್ತಾರೆ ಗೊತ್ತಿಲ್ಲ ಅಷ್ಟೇ. ಮುಂದೆ ಏನು ಬರ್ತದೆ ಅದನ್ನು ಯಾವುದನ್ನು ಸ್ವೀಕರಿಸುವಂಥ ಕೆಲಸ ಧೈರ್ಯ ನಂತರ ಉಂಟು. ಈಗ ಎಷ್ಟು ಏಜ್? ಈಗ ನನಗೆ 69 ಆಯ್ತು. ನಾಡ್ದು ಜುಲೈಗೆ 69 ಕಂಪ್ಲೀಟ್ ಆಯ್ತು. ಈ ಮಠಗಳೆಲ್ಲ ನಿಮ್ಮ ಒಟ್ಟಿಗಿದೆಯಾ? ಇಲ್ಲ, ಮಠಕ್ಕೆ ನಾನು ಇಲ್ಲ ಹೋಗುದಿಲ್ಲ. ಯಾಕಂದ್ರೆ ನಾನು ರಾಮಜಿ ವರ್ಷದಿಂದ, ಯಾಕಂತ ಹೇಳಿದರೆ ಅವರದೇ ಒಂದು ಇದು ಇರ್ತದೆ. ನಾವು ಅದಕ್ಕೆ ಸ್ವಲ್ಪ ಹಿಂದೆ ಪೇಜಾವರ ಸ್ವಾಮಿ ಇರುತ್ತೆ ಮಾತಾಡ್ತೇನೆ, ಯಾರು ಮಾತಾಡ್ತೇನೆ. ಇಲ್ಲದಿದ್ದರೆ ಅವರು ದೊಡ್ಡಸ್ಸಿಗೆ ಬಂದು ನಾನು ಮಾತಾಡ್ಬೋದು. ಯಾಕಂದ್ರೆ ನನಗೆ ಅಗತ್ಯ ಇಲ್ಲ. ಅವರೊಂದು ಗೂಡಿನೊಳಗೆ ನನಗೆ ಅಂತ ಹೇಳ್ಕೊಂಡು ನನಗೇನು ಅವರದ್ದು ಹೆಲ್ಪ್ ಇಲ್ಲ, ಹೆಲ್ಪ್ ಇಲ್ಲ. ನನಗೆ ಊಟಕ್ಕೆ ಬಂದರೆ ಊಟಕ್ಕೆ ಹೋಗೋದಿಲ್ಲ, ನನ್ನದು ಕೆಲಸ ಮಾಡ್ತೇನೆ ನಾನು. ಅದೇ ದಿವಸ ಬೆಳಗ್ಗೆ ಹೋಗುವಾಗ ಸಾರು ಸಿಗ್ತಾರೆ, ನಾನು 3 ದೇವಸ್ಥಾನಕ್ಕೆ ಮಾತ್ರ ಹೋಗೋದು, ಕೃಷ್ಣ ಮಠಕ್ಕೆ ಹೋಗೋದಿಲ್ಲ. ಅಲ್ಲಿ ಶರ್ಟ್ ತೆಗಿಬೇಕು, ಸಮಸ್ಯೆಗಳು ತುಂಬ ಉಂಟು. ಅದು ನನಗೆ ಆ ಶರ್ಟ್ ತೆಗೆದು ಹಾಕೋವರೆಗೆ ನನಗೆ ಬಿದ್ದಿರ್ತಾನೆ. ಒಂದು ಸಾರಿ ಹಾಗೆ ಆಯಿತು, ನಾನು ಆವಾಗ ಹೋಗ್ತಿದ್ದೆ ಕೃಷ್ಣ ಮಠಕ್ಕೆ. ಅಲ್ಲಿ ಹೋಗುವ ಆಗೆಲ್ಲ CC ಕ್ಯಾಮರಾ ಉಂಟು. ನಾನು ಶರ್ಟ್ ತೆಗೆದು ಒಳಗೆ ಹೋಗುವಾಗ ಮೊಬೈಲಲ್ಲಿ ಫೋನ್ ಬಂದು ರಿಂಗ್ ಬಂದು, ಅಲ್ಲಿ ಮೊಬೈಲ್ ಇದು ರಿಸೀವ್ ಮಾಡಲಿಕ್ಕಿಲ್ಲ. ರಿಂಗ್ ಮಾಡಿ ಅಲ್ಲೋ ಅಂತ ಕೇಳುವಾಗ ಒಂದು ಹೆಂಗಸು ನನಗೆ ಪಟ್ಟ ಹೊಡೆದು, ಸೆಕ್ಯೂರಿಟಿ ಹೆಂಗಸು. ನಾನು ಫೋನ್ ಮಾತಲ್ಲಿ ಅದೇ ದಿವಸ 2 ಬ್ರಾಹ್ಮಣರು, ಅಡಿಗೆ ಮಾಡಲಿಕ್ಕೆ ಹೋಗುವ ಬ್ರಾಹ್ಮಣರು ಬೀಡಿನಗುಡ್ಡೆ ಸರ್ಕಲಲ್ಲಿ ಬೈಕ್ ಆಕ್ಸಿಡೆಂಟ್ ಆಗಿ ಸತ್ತೋದು. ಅವರದ್ದೇ ನನಗೆ ಆ ಹತ್ತಿರದವ್ರು ಫೋನ್ ಮಾಡಿ ಹೀಗೆ ನಾನು ಹೋಗಿ ಅದು ಎಲ್ಲ ವಿಲೇವಾರಿ ಮಾಡಿ ಬಂದೆ. ಕಾಣೀರು ಮಠದ ಸಮಯ. ನಾನು ಸ್ವಾಮೀಜಿಯವರು ಅಂತೇಳಿ, ಸ್ವಾಮೀಜಿಯವರು ಹೀಗೆ ಆಗಿತ್ತು ನನಗೆ ಹೊಡೆದಿದ್ದಾರೆ ಅಂತ ಹೇಳಿದೆ. ಹೌದಾ, ಅದು ನೋಡ್ತೇನೆ ಅಂತೇಳಿ ಇದು ಮಾಡಿದ್ರು. ಅಲ್ಲಿ ಸತ್ಯ ಅಂತ ಹೇಳಿದ್ದಾನೆ ಅದೆಲ್ಲ ನೋಡ್ಕೊಳ್ಳಿಕ್ಕೆ. ಬೆಳಿಗ್ಗೆ ಆದದಲ್ಲ, ನಾನು ಹೇಳಿದೆ ಅದು CC ಕ್ಯಾಮರಾ ನೋಡ್ಬೇಕು ಹೇಳಿದೆ. ಅದು ನೋಡು, ಈಗ ಆಗೋದಿಲ್ಲ, ಅದು CC ಕ್ಯಾಮರಾ ನೋಡುವರಿಲ್ಲ, ನೀವು 4 ಗಂಟೆ ಬನ್ನಿ ಅಂತ ಹೇಳಿ. ಆಯಿತು, 4 ಗಂಟೆ ಹೋದೆ. 4 ಗಂಟೆ ಹೋದವನು ಎಂತಾಯಿತು, ನಾನು ದೇವಸ್ಥಾನದ ಒಳಗೆ ಬಂದದೇ ಇಲ್ಲ, ಡಿಲೀಟ್ ಮಾಡಿ ಬಂದದೇ ಇಲ್ಲ ಅಂಥವ್ರು ನಾನಿದ್ದೇನೆ. ಆಗ ನಾವು ಹೇಗೆ ಮಾಡಬೇಕು? ಆದರೆ ಸ್ವಾಮೀಜಿಯವರು ಅವರನ್ನು ಕೆಲಸದಿಂದ ಕೂಡ ಇಮಿಡಿಯೇಟ್ ತೆಗೆದು ಬೇರೆ ಕಡೆಗೆ ಹಾಕಿದೆ. ತೆಗಿಲಿಲ್ಲ, ಬೇರೆ ಕಡೆಗೆ ಶಿಫ್ಟ್ ಮಾಡಿ, ಅಲ್ಲಿ ಸ್ವಲ್ಪ ಕಷ್ಟದ ಕೆಲಸ, ಅಲ್ಲಿ ಹಾಕಿಬಿಟ್ರು. ಹಾಗೆ ಅಂದಿನಿಂದ ಅದರ ನಂತರ ನಾನು ಇಲ್ಲ. ಯಾಕೆ ನಮಗೆ ಎಷ್ಟೊತ್ತಿಗೆ ಕರೆ ಬರ್ತದೆ ನಮಗೆ ಗೊತ್ತಾಗೋದಿಲ್ಲ. ನನ್ನ ಕರೆಯನ್ನು ನಾನು ತೆಗೆಯೋದನ್ನು ನನ್ನ ಸಾಧ್ಯ ಇಲ್ಲ. ಹಾಗಿರುವಾಗ ನಾನು ಅದರವರೆಗೆ ನಾನು ಕೃಷ್ಣ ಮಠಕ್ಕೆ ಹೋಗೋದು ಬಿಟ್ಟೆ. ನೀವು ಆರಾಧಿಸುವ ದೇವರು ಯಾವುದು? ನಂದು ಭೂತರಾಜ ಮತ್ತು ಇದು ನನ್ನ ಕೊರಗಜ್ಜ. ನನ್ನ ಸ್ಟೇಟಸ್ ಯಾವಾಗಲೂ ನೋಡಿ ಕೊರಗಜ್ಜ ಮತ್ತು ಸತ್ಯ ಸಾಯಿಬಾಬಾ ಮತ್ತು ನಿತ್ಯಾನಂದ ಸ್ವಾಮಿ ಅವರದ್ದು ನಾನು ಆಗ್ತೇನೆ. ಸತ್ಯ ಸಾಯಿಬಾಬಾ ಅಂತ ನನ್ನ ಸಾಯಿಬಾಬಾನ ಥರ ನಾನಿದ್ದೇನೆ. ಅವರ ನಂಬಿಕೆ ಅಲ್ಲ, ನಾನು ಅವರಾಗಿದ್ದೇನೆ. ಹಾಗೆ ಅವರು ನನ್ನ ಸಾಯಿಬಾಬಾ ಅಂತ ಯಾಕೆ ನಾನು ಹೇಳ್ತಾರೆ. ಹಾಗಿರುವಾಗ ಅವರನ್ನು ಫೋಟೋ ಅವರು ನನ್ನ ಅಭಿಮಾನಿ, ಹಾಗೆ ಹಾಕಿಬಿಡ್ತೇನೆ ಅಷ್ಟೇ. ನೀವು ಕೆಲವು ಛದ್ಮವೇಷ ಎಲ್ಲ ಮಾಡಿದ್ರೆ? ಛದ್ಮವೇಷ ಮಾಡಿದ್ದೇನೆ. ಛದ್ಮವೇಷದಲ್ಲಿ ಬಹಳಷ್ಟು ಹೆಸರುವಾಸಿ ಗಳಿಸಿದ್ದೇನೆ. ಅದು ಅಷ್ಟೇ ಬೈಗೊಳ್ಳೋದಿದ್ದೇನೆ. ಎಲ್ಲ ರೀತಿಯಲ್ಲಿ ನಂದು ಆಗಿದೆ. ಛದ್ಮವೇಷ ಮೊದಲು ಸಣ್ಣ ಶಾಲೆಯಲ್ಲಿರುವಾಗ ಕೂಡ ನಾನು ನಾನಾ ರೀತಿಯ ಇದು ಮಾಡ್ತಿದ್ದೆ. ಭಿಕ್ಷುಕರದ್ದು ನಾನಾ ರೀತಿಯ ಇದು ಮಾಡ್ತಿದ್ದೆ. ಈಗ ಒಮ್ಮೆ ಇಲ್ಲಿ ಭಿಕ್ಷುಕರ ತಡೆ ಮಾಡಬೇಕಂತೇಳಿ DC ಆಫೀಸಿಗೆ ಹೋಗಿ ಭಿಕ್ಷುಕರ ವೇಷ ಹಾಕಿಕೊಂಡು 6 ಮಣಿ ಬರ್ತಾರೆ ಇಲ್ಲಿ, ಅವರನ್ನು ಕರ್ಕೊಂಡೋಗಿ ನಾನು ಭಿಕ್ಷಾಟನೆ ಮಾಡ್ಕೊಂಡು ಹೋಗಿದ್ದೇನೆ. ಅಲ್ಲಿಗೆ ಪುನರ್ವಸತಿ ಕೇಂದ್ರ ಮಾಡಬೇಕು ಅಂತೇಳಿ ಆಯ್ತು ಅಂತ ಹೇಳಿದ್ರೆ ಇಷ್ಟವರೆಗೂ ಇಲ್ಲ ಪುನರ್ವಸತಿ ಕೇಂದ್ರ. ಈಗ ನಾನೇ ಅದಕ್ಕೆ ಹೊಣೆಗಾರಾಗಿ ಬಿಟ್ಟಿದ್ದೇನೆ. ಈಗ
ನಾನು ಸಾಯಿಬಾಬಾ ಅಂದರೆ ನ್ಯಾಚುರಲ್ ಸಾಯಿಬಾಬಾ. ನಂದು ಕಾಂಪಿಟೇಷನ್ ಆದರೂ ಕೂಡ ನಾನು ಕಾಂಪಿಟೇಷನ್ ಬರೋದು ಅಂತ ನಾನು ಆಗುದಿಲ್ಲ. ನಾನು ಜೀಪಿನಲ್ಲಿ ಆಸ್ಕರ್ ಫೆರ್ನಾಂಡಿಸ್ ಜೀಪ್, ಆಗ ಆಸ್ಕರ್ ಫೆರ್ನಾಂಡಿಸ್ ಅವರ ಜೀಪ್, ಅವ್ರದ್ದು ಓಪನ್ ಜೀಪ್ ಇತ್ತು. ಅವರು ಓಪನ್ ಜೀಪಿನಲ್ಲಿ ಮೆರವಣಿಗೆ ಬ್ಯಾಂಡ್ ಎಲ್ಲ ಹಾಕಿಕೊಂಡು ಮೆರವಣಿಗೆ ರಥಬೀದಿ ಸುತ್ತು, ಪವಿತ್ರವಾದಂಥ ರಥಬೀದಿಯಲ್ಲಿ ಸುತ್ತು ಬರುವಾಗ ಅಲ್ಲಿ ನಮ್ದು ಬೇಜಾರು ಮಠದಲ್ಲಿ ವೇದಿಕೆ ಉಂಟು. ಆ ವೇದಿಕೆಗೆ ಮೇಲೆ ಹೋಗ್ಬೇಕು ನಾನು. ಅದ್ರ ಮೊದಲು ನಾನು ನಡ್ಕೊಂಡು ಬರುವಾಗ ಎಲ್ಲರೂ ಕಾಲು ಹಿಡಿದು ಸಾಯಿಬಾಬಾ ಸಾಯಿಬಾಬಾ ಸಾಯಿಬಾಬಾ, ನಾನು ಆಶೀರ್ವಾದ ಮಾಡೋದು. ಕ್ರಮ ಮಾಡ್ಬೇಕಲ್ಲ. ಮೇಲೆ ಹತ್ತುವಾಗ ಯಾರು ನನಗೆ ಕಾಲು ಹಿಡಿದಿದ್ದಾರೆ ಅವರಿಗೆ ಗೊತ್ತಾಯ್ತು, ಇದು ಇವನು ನನಗೆ ಡ್ರಾಯಿಂಗ್ ಮಾಡಿದೆ ಅಂತ ಹೇಳಿ. ಅವ್ರು ನನ್ನ ಹೆಸರು ಬೈದರು, ಬೆತ್ತ ಮುಂಡೆ ಮಗೆ ಏನಾರ ಕಾರ್ ಬತ್ತಪ್ಪ, ಈತ ಸಾಯಿಬಾಬಾ ಪಂಪ ಅಂತೇಳಿ. ಹಾಗೆ ತುಂಬ ರೀತಿ ಆಗಿದೆ. ಯಾಕಂದ್ರೆ ನಾನು ಅಲ್ಲಂತ ಹೇಳಿ ಬರೋದಿಲ್ಲ. ಕಾಂಪಿಟೇಷನ್ ಆದರೂ ಕೂಡ ನಾನು ಅಲ್ಲಂತ ಓಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿಯಲ್ಲಿ ನಾನು ಮಾಡ್ತಿದ್ದೆ. ಹಾಗೆ ನಿಮ್ಮ ಸೇವೆ ಇದೇ ರೀತಿ ಸೇವೆ ನಿರಂತರವಾಗಿ ನಂದು ಇದೆ. ಇಂಥ ಹಿರಿಯರು, ನಮ್ಮ ಭಾಸ್ಕರ್ ರಾವ್ ಅಂತ ಹಿರಿಯರ ಶಕ್ತಿಯಲ್ಲೇ ನಾನು ಈಗ ಕೆಲಸ ಮಾಡೋದು. ಬಹಳಷ್ಟು ನನಗೆ ಹಿರಿಯರಿದ್ದಾರೆ. ಅವರ ಶಕ್ತಿ, ಅವರ ಆಶೀರ್ವಾದವೇ ನನಗೆ ಈಗ ಈ ಇದಕ್ಕೆ ಕಾರಣ. ನೀವು ಈ ಹೊತ್ತಿನಲ್ಲಿ ನೆನೆಯಬಹುದಾದ ಹೆಸರುಗಳೇನು ನಿಮ್ಮ ಈ ಸೇವಾ ಕಾರ್ಯದಲ್ಲಿ? ಸೇವಾ ಕಾರ್ಯಕ್ರಮಕ್ಕೆ ನನಗೆ ಮೊದಲು ನಮಗೆ ಸೇವಾ ಕಾರ್ಯಕ್ರಮ ಆಗೋದು ನಮ್ಮ ಸುದರ್ಶನ್ ಕಾಮತ್ ಅಂತೇಳಿ. ನಾನು ರಸ್ತೆಯಲ್ಲಿ ಬಿದ್ದಿದ್ದೆ. ಅದು ಇಲ್ಲಿ ಇದೇ ಬಿಲ್ಡಿಂಗಲ್ಲಿ, ಇದೇ ಬಿಲ್ಡಿಂಗ್ ಎದುರುಗಡೆ ಒಂದು ಕಸದ ತೊಟ್ಟಿ. ನಾನು ಅಲ್ಲೇ ಒಂದು ಹೋಗುದು ಒಂದು ಭಿಕ್ಷುಕರಾಗಿ. ಅವರು ನಾನು ಕರೆದು ನೀನು ಎಂತ ಮಾಡೋದು ಮಾರಿ, ನಾನು ಹೀಗೆ ಮಾಡ್ಬೇಕಂದಿದ್ದೆ, ನೀನು ಹೆದರಬೇಡ, ನಾನಿದ್ದೇನೆ ಅಂತೇಳಿ ನನ್ನನ್ನು ಕರೆಸಿದರು. ಅದರ ನಂತರ ನಾನು ಜಿಲ್ಲಾ ನಾಗರಿಕ ಸಮಿತಿ ಅಂತ ಮಾಡಿದೆ. ಇದರ ಜಿಲ್ಲಾ ನಾಗರಿಕ ಸಮಿತಿ ಅಧ್ಯಕ್ಷರು ನಮ್ಮ ಈ ಬಿಲ್ಡಿಂಗ್ನ ಅಧ್ಯಕ್ಷರು ನಾಗೇಶ್ ಹೆಗಡೆಯವರು. ಅವರು ಮತ್ತೆ ನಮ್ಮ ಸುದರ್ಶನ್ ಕಾಮತ್ ನನಗೆ ಒಂದು ಈ ಹಂತಕ್ಕೆ ಬರಬೇಕಾದ್ರೆ ಕಾರಣ ಅವರು. ರಸ್ತೆಯಲ್ಲಿ ಇದ್ದವನು ನನ್ನ ಮತ್ತೆ ಆವಾಗ 1,000 2,000 ಕೊಡ್ತಿದ್ರು. ಅದನ್ನು ನಾನು ಜೋಡೀಕರಿಸಿ 5,000 ಈಗ ನಾನು ಒಟ್ಟು ಮಾಡಿ ನಾನು ಶಾಲೆಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಎಲ್ಲ ಕೊಡ್ತಿದ್ದೆ. ಆವಾಗ ನಾನು 1 ಕೋಟಿ ಮಿಕ್ಕಿ ನಾನು ಮಕ್ಕಳಿಗೆ ನಾನು ನನ್ನ ಹತ್ರ ಇಲ್ಲ, ಯಾರ ಬೇಡಿಕೊಂಡು ನಾನು ಕೊಟ್ಟಿದ್ದೇನೆ. 1 ಕೋಟಿ ಮಿಕ್ಕಿ 2 ಲಕ್ಷ 3 ಲಕ್ಷ ರೂಪಾಯಿ ಒಂದು ಪುಸ್ತಕ, 1,500,000 ಒಂದ್ಸರಿ ಏನಾಯ್ತು 2 ಲಕ್ಷದ ಪುಸ್ತಕ ಖರೀದಿಯಾಗಿದೆ, ಇಲ್ಲಿ ಗೋಡಲ್ಲಿ ಬಂದಾಗಿದೆ. ನಾನು ನಿತ್ಯಾನಂದ ಮಂದಿರದಲ್ಲಿ ಅದು ಕಾರ್ಯಕ್ರಮ, ಅವರು ಒಬ್ಬರು ಡೋನರ್, ನಾನು ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಹೇಳಿ ನನಗೆ ಖುಷಿ ಆಯಿತು. ಅದಕ್ಕೆ ಹೇಳಿದ್ರು ಅವರು ಪ್ರಚಾರ ಮಾಡಲಿಕ್ಕಿಲ್ಲ, ಊಟದೆಲ್ಲ ನಾನು ಮಾಡ್ತೇನೆ ಅಂತೇಳಿ 1,500,000 ಮಕ್ಕಳಿಗೆ ಆಯ್ತಂತ ಖುಷಿ. 2 ದಿನ ಹಿಂದೆ ಹೇಳಿದ, ಒಳಕಾಡ್ರೆ ನನಗೆ ಆಗೋದಿಲ್ಲ ಅಂತ ಬೇರೆಯವ್ರ ಹೇಳಿ ಕಳಿಸಿದ. ನಾನೇನು ಇಂಜರಿ ಇಲ್ಲ, ನಾನು ಅವನಿಗೆ ಹೇಳಿದ ಅಂತ ಕಳಿಸಿದೆ. ನನಗೆ ಎಲ್ಲ ಮಾಡಿ ನನಗೆ ಒಂದು ಚೂರಿ ಹಾಕ್ಲಿಕ್ಕೆ ಹೇಳಿ ಅಥವಾ ಮಕ್ಕಳಿಗೆ ಚೂರಿ ಹಾಕ್ಲಿಕ್ಕೆ ಹೇಳಿದೆ. ಹಾಗೆ ಮಾಡಿ 2 ದಿವಸದಲ್ಲಿ ಆಗಲಿ ಅಂತ 2 ಲಕ್ಷ ಒಟ್ಟು ಮಾಡಲಿಕ್ಕೆ ಆಗ್ತದ. ಆದರೂ ನಾನು ಹೆದರಿಲ್ಲ, ಸೀದಾ ಮಠಕ್ಕೆ ಹೋದೆ. ಆವಾಗ ಕಾಡಿನ ಮಠದ ಸ್ವಾಮೀಜಿಯರು ಇಂಚೆಂಚ ಆತನ ಬಂದು 1,500,000 ಮಕ್ಕಳಿಗೆ ರಾಜಾಂಗಣ ಸೇರಿಸಿ 1,500,000 ಮಕ್ಕಳಿಗೆ ಅನ್ನ ಹಾಕಿದ್ದಾರೆ. ಮತ್ತು ಸೀದಾ ಅಲ್ಲಿ ನಮ್ಮ ಪರ್ಕಳದಲ್ಲಿ ಜೋಯಿಸರಿದ್ದಾರೆ, ಅವ್ರನ್ನ 25,000 ಕೊಟ್ಟರು. ಪುರುಷೋತ್ತಮ ಶೆಟ್ಟಿ 25,000 ಕೊಟ್ಟರು. ಹಾಗೆ 2 ಲಕ್ಷ ರೂಪಾಯಿ ಒಟ್ಟು ಮಾಡಿ ಆ ಪುಸ್ತಕದವರಿಗೆ ಕೊಟ್ಟೆ. ವೆರಿ ಗುಡ್. 2 ದಿವಸದಲ್ಲಿ 1 ರೂಪಾಯಿ ನಂತರ ಇಲ್ಲ. ಅವ್ರು ಆ ರೀತಿ ಮಾಡಿದ್ದು. ಈಗ ಅವನ ಪಾಪ ನಾನು ಹೇಳಲಿಕ್ಕಿಲ್ಲ, ಅವನ ಪಾಪ ಈಗ ಭಾರಿ ಸ್ವಲ್ಪ ಇದು ಅಂದರೆ ಯಾವಾಗ ನೋಡಿ ಕೆಲಸ ಮಾಡೋದು ಆದರೆ ಹೇಳಿ ಮಾಡಬೇಕು, ಇಲ್ಲಾಂದರೆ ಅದನ್ನು ಬಿಟ್ಬಿಡ್ಬೇಕು. ಮಾಡಿ ನಾವು ಒಟ್ಟು ಮಾಡಿ ನಂತರ ಇತ್ತು ಅದು ಕೂಡ ಪ್ರಚಾರ ಬೇಡ, ಅದೆಲ್ಲ ಬೇಡ, ನಾವು ಖುಷಿ ನಮಗೆ ಅದು. ಹಾಗೆ ಅಂಥದ್ದು ವರ್ಷದಿಂದ ಮಾಡ್ತಾ ಇದ್ರಿ? ಅದು 25 ವರ್ಷ ಆಯ್ತು ನಂದು. ಅದು 25 ವರ್ಷ ಈಗ ನಾನು ಪುಸ್ತಕ ಎಲ್ಲ ಕೊಡ್ಲಿಕ್ಕೆ ಹೋದ್ರೆ, ಯಾಕಂದ್ರೆ ಪುಸ್ತಕ ರಾಶಿ ಕೊಡ್ತಾರೆ ಈಗ ಸರ್ಕಾರದಿಂದ ಸರ್ಕಾರಿ ಶಾಲೆ ಕೊಡ್ತಾರೆ. ಯಾರು ಕೊಡ್ತಿಲ್ಲ, ನಾನು ಕೊಡ್ತಾರೆ. ಯಾರ್ಯಾರು ಕೊಡುವ ರೀತಿ ಇದ್ದಾಗ ನಾನು ಬಿಟ್ಟೆ. ಕೆಲವು ಕಡೆ ನಾನು ಕೊಡೋದು ಟೀಚರ್ ನಾನು ಒಳಗೆ ಇಟ್ಬಿಡೋದು. ಅವಾಗ ನಾನು ಕೊಟ್ಟದ್ದು ವೇಸ್ಟ್ ಆಗ್ತದೆ. ಅವಾಗ ನಾನು ಕೊಡೋದು ಬಿಟ್ಟೆ. ಎಲ್ಲ ರೀತಿ ಪೆನ್ನು ಕೊಡೆ ಗಿಡೆ ಎಲ್ಲ ಕೊಟ್ಟಿದ್ದೇನೆ. ಯಾವುದು ಮಕ್ಕಳಿಗೆ ಅಗತ್ಯ ಉಂಟು ಎಲ್ಲವನ್ನೂ ನಾನು ಕೊಟ್ಟಂತಿದ್ದೆ. ಇದಕ್ಕೆಲ್ಲ ಏನು ಪ್ರೇರಣೆ? ನನಗೆ ದೇವರೊಂದು ಮನಸ್ಸು ಕೊಡ್ತಾರೆ, ಏನೋ ಒಂದು ದೇವರು ನನಗೆ ಕೊಟ್ಟಿದ್ದಾರೆ. ನಾನು ಹುಚ್ಚರಾಗಿ ಕೊಟ್ಟರೆ ನಾನು ಬಿಡುವುದೇ ಇಲ್ಲ. ನಾನು ಇದು ಆಗಬೇಕಾದ್ರೆ ಮಾಡಿ ಬಿಡ್ತೇನೆ. ಒಳ್ಳೇದು ಕೆಲಸ ಮಾತ್ರ, ಕೆಟ್ಟದಲ್ಲ. ಗೊತ್ತಾಯ್ತು, ನಾನು ಹೋಗ್ತೇನೆ. ಹಾಗೆ ಅಂಥ ಕೆಲಸ ನಂದು. ದೇವರು ಒಳ್ಳೇದು ಮಾಡ್ತಾರೆ, ಹಾಗೇನಿಲ್ಲ. ವೀಕ್ಷಕರೇ, ಇಲ್ಲಿಯವರೆಗೆ ನಿತ್ಯಾನಂದ ಒಳಕಾಡು ಅವರ ವಿಶ್ವರೂಪವನ್ನು ನೋಡಿದ್ರಿ, ಸೇವೆಯ ವಿಶ್ವರೂಪ. ನಾವು ಬೇರೆಯವರು ದುಡ್ಡು ಹೊಡೆಯೋದು ಹೇಗೆ, ಭ್ರಷ್ಟಾಚಾರ ಹೆಂಗೆ ಮಾಡ್ತಾರೆ, ಯಾವ ರೀತಿ ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಇದರ ಬಗ್ಗೆ ಎಲ್ಲ ನಾವು ನಿರಂತರವಾಗಿ ಮಾತಾಡ್ತೇವೆ. ಆದರೆ ತನ್ನ ಜೀವನವೇ ಈ ಸಮಾಜಕ್ಕೆ ಮುಡಿಪಾಗಿಟ್ಟು ನಾ ಬದುಕಬೇಕು. ಇದು ಕೆರೆಯ ನೀರು ಕೆರೆಗೆ ಅಲ್ಲ, ಅವರು ಎಲ್ಲಿಂದಲೂ ಬಂದದ್ದನ್ನು ದುಡ್ದದ್ದನ್ನು ಕೊಡ್ತಾ ಇಲ್ಲ, ಅವರು ಇಡೀ ತನ್ನ ಬದುಕನ್ನೇ ಅದಕ್ಕೆ ಮುಡಿಪಾಗಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಿತ್ಯಾನಂದ ಒಳಕಾಡು ಅವರ ನಂಬರ್ ಇದೆ, ವಿಳಾಸ ಇದೆ. ನೀವು ಅವರಿಗೆ ಒಂದು ಪ್ರೀತಿಯಿಂದ ಫೋನ್ ಮಾಡ್ಬೋದು. ನೀವು ಎಲ್ಲರೂ ಸೇರಿ ಅವರ ಸೇವಾ ಕಾರ್ಯಕ್ಕೆ ನಾವು ಒಟ್ಟಾಗಿ ತನು ಮನ ಧನ ಬೇಡ ಅಂತ ನೋಡಿ ಅವ್ರು ಹೇಳ್ತಾ ಇದ್ದಾರೆ, ತನು ಮತ್ತು ಮನ, ಆ ರೀತಿಯ ಒಂದು ಪ್ರೀತಿ ವಿಶ್ವಾಸವನ್ನು ಅವರಿಗೆ ನಾವು ನೀಡಬಹುದು. ಅದರ ಜೊತೆಗೆ ಪ್ರಾಯಶಃ ನೀವೆಲ್ಲ ಸೇರಿ
ಈ ಸರ್ಕಾರದ ಒಂದು ಪ್ರಶಸ್ತಿಗಳು ಇತ್ಯಾದಿಗಳು ಪ್ರಾಶಸ್ತ್ಯ ಅಂತೇನಿದೆ ಆ ದಿಕ್ಕಿನಲ್ಲಿ ಅವರಿಗೆ ಬಹಳ ನೋವಾಗಿದೆ. ನಮ್ಮಲ್ಲಿ ಇವತ್ತು ಪ್ರಶಸ್ತಿ ತಗೊಂಡ ಅಂತಂದ್ರೆ ಅವೇನೋ ಹೊಡ್ಕೊಂಡ ಅಂತಲೇ ಮಾತಾಡೋರು ಜಾಸ್ತಿ, ಅಷ್ಟು ಅಪಭ್ರಂಶ ಆಗಿದೆ. ಆದರೆ ಇಂಥವರಿಗೆ ಅದು ದಕ್ಕುವ ಮೂಲಕ ಅದು ಮತ್ತೆ ಮೌಲ್ಯವನ್ನು ಪಡೆಯುತ್ತದೆ ಅಂತ ನಾನು ನಂಬಿದ್ದೇನೆ. ಆ ಕೆಲಸವನ್ನು ಪ್ರಧಾನಿ ಮೋದಿಯವರು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಅವರ ಗಮನಕ್ಕೂ ಇದು ಬರಬಹುದು ಒಂದಲ್ಲ ಒಂದಿನ. ನಾವೆಲ್ಲ ಸೇರಿ ಅದನ್ನು ಮಾಡೋಣ. ಮತ್ತು ನಿತ್ಯಾನಂದ ಒಳಕಾಡು ಅವರಿಗೆ ಆರೋಗ್ಯ ಆಯುಷ್ಯ ವೃದ್ಧಿಯಾಗಿ ಅವರು ಇನ್ನೂ ತುಂಬ ಕಾಲ ಈ ಸಮಾಜ ಸೇವೆಯನ್ನು ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಈ ಸರಣಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ತೆ ಸರ್. ನಮಸ್ತೆ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ ಭಾಸ್ಕರ್ ರಾವ್, ಅಂಗಣಕಾರ, ಲೇಖಕ ಮತ್ತು ಒಬ್ಬ ಶಿಕ್ಷಣ ತಜ್ಞ. ಉಡುಪಿಯ ನನ್ನ ಭಾಳ ಕಾಲದ ಮಿತ್ರರಾದ ನಿತ್ಯಾನಂದ ಒಳಕಾಡುವವರ ಬಗ್ಗೆ ಇಷ್ಟೊತ್ತು ನೀವು ಗಣಪತಿಯವರು ಹೇಳುವುದನ್ನು ಕೇಳಿದ್ದೀರಿ. ನಾನು ನಿತ್ಯಾನಂದ ಒಳಕಾಡುವವರನ್ನು ಕಳೆದ ಸುಮಾರು 50 ವರ್ಷಗಳಿಂದ ಬಲ್ಲೆ. ಕರ್ನಾಟಕದ ಈ ಒಬ್ಬ ಸಮಾಜ ಸೇವಕ ಇಷ್ಟರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಪ್ರಾಯಶಃ ಹೊರಗಿನವರಿಗೆ ಹೆಚ್ಚು ಪರಿಚಿತ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಇವರನ್ನು ಕಂಡು ಇವರ ಸೇವೆಯನ್ನು ಗಮನಿಸಿ ನನಗೇನು ಅನಿಸ್ತದೆ ಅಂತ ಹೇಳಿದರೆ, ಈ ಮನುಷ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಡಬೇಕಾದ ಪ್ರಾಯಶಃ ಕನಿಷ್ಠ ಒಂದು ಪದ್ಮಶ್ರೀ ಪ್ರಶಸ್ತಿಗೆ ಅರ್ಹನಾದಂಥ ಒಬ್ಬ ಸಮಾಜ ಸೇವಕ. ಈ ರೀತಿಯಾದಂತಹ ಸೇವೆಯನ್ನು ನಾನು ನನ್ನ ಈ ಜೀವಿತದಲ್ಲಿ ಇಷ್ಟವರೆಗೆ ಯಾವುದೇ ಸಮಾಜ ಸೇವಕರಿಂದ ತಥಾಕಥಿತ ಸಮಾಜ ರತ್ನರಿಂದ ಆದದ್ದನ್ನು ಕೇಳಲಿಲ್ಲ ನಾನು. ಆದ್ದರಿಂದ ಈ ನಿತ್ಯಾನಂದ ಒಳಕಾಡುವವರನ್ನು ಸರ್ಕಾರದ ಮಟ್ಟದಲ್ಲಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಗುರುತಿಸಿ ಅವರಿಗೆ ಪ್ರಶಸ್ತಿ ಬೇಕಾಗಿಲ್ಲ. ಆದರೆ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡುವ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಮಗೆ ತಾವೇ ಪ್ರಶಸ್ತಿ ಕೊಟ್ಟುಕೊಂಡಂಥ ಒಂದು ಭಾವನೆಯನ್ನು ಪಡಿಬಹುದು ಅಂತ ನನಗನ್ನಿಸ್ತದೆ. ನಿತ್ಯಾನಂದ ಒಳಕಾಡುವವರ ಸಮಾಜ ಸೇವೆ ಇನ್ನಷ್ಟು ವಿಸ್ತಾರವಾಗಲಿ, ಅವರಿಗೆ ಸಮಾಜದಿಂದ ಮತ್ತು ಈ ದೇಶದ ಸಾರ್ವಜನಿಕರಿಂದ ಇನ್ನಷ್ಟು ಸಹಕಾರ ಬೆಂಬಲ ಸಿಗಲಿ ಅಂತ ನಾನು ಹಾರೈಸ್ತೇನೆ. ನಾನು ಶ್ರೀ ನಾಗೇಶ್ ಹೆಗಡೆ ಹೇಳಿ, ನಾನು ಉಡುಪಿ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ನ ಆನರರಿ ಪ್ರೆಸಿಡೆಂಟ್ ಹಾಗೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷನಾಗಿ ವಿವಿಧ ಚಟುವಟಿಕೆಗಳಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಉಡುಪಿಯ ಬಗ್ಗೆ ಹೇಳುವುದಾದರೆ, ನಾನು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ನಮ್ಮ ನಿತ್ಯಾನಂದ ಒಳಕಾಡು ಅವರು ನನಗೆ ಸಾಧಾರಣ 30-35 ವರ್ಷಗಳಿಂದ ನನಗೆ ಅವರ ಪರಿಚಯವಿದೆ. ಅವರು ನಿಜವಾಗಿಯೂ ಉಡುಪಿಗೆ ಬೇಕಾದಂಥ ವ್ಯಕ್ತಿ. ಉಡುಪಿ ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದರೆ ನನ್ನ ಪ್ರಕಾರ ಅವರದ್ದು ಕೂಡ ತುಂಬ ಕೊಡುಗೆ ಇದೆ. ಯಾವಾಗ ನೋಡಿದರೆ ಕೂಡ ಡೈಲಿ ವಾಟ್ಸಪ್ಪಲ್ಲಿ, ಪೇಪರಲ್ಲಿ ಏನಾದರೂ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿ ದಿವಸಾಗಲೂ ಅವರ ಕಾರ್ಯಕ್ರಮ ಬರ್ದೆ ಡೈಲಿ ಬರ್ತಾ ಇದೆ. ಹಾಗೂ ಅವರು ಈ ವಯಸ್ಸಿನಲ್ಲಿ ಕೂಡ ಅವರಿಗೆ ಕೆಲವು ಸಮಯ ಆರೋಗ್ಯದ ಎಲ್ಲ ಸಮಸ್ಯೆಗಳಿತ್ತು. ಆದರೂ ಕೂಡ ಅದನ್ನು ಕೂಡ ಇಟ್ಕೊಂಡು ಕೂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರೆ ಕೂಡ ಅವರಿಗೆ ಅದೇ ಇಲ್ಲಿನ ಉಡುಪಿಯ ಬಗ್ಗೆ ಚಿಂತೆ. ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿ ಕೊಟ್ಟಿದ್ದಾರೆ. ಎಲ್ಲಿಯಾದರೂ ಹುಷಾರಿಲ್ಲದಿದ್ದರೆ, ಮನೆಯಲ್ಲಿ ಏಜ್ ಆದವರಿದ್ದರೆ, ಫಸ್ಟಿಗೆ ಎಲ್ಲಿಯಾದರೂ ಆಕ್ಸಿಡೆಂಟ್ ಆದರೆ ಉಡುಪಿಯಲ್ಲಿ ಪ್ರಥಮವಾಗಿ ಫೋನ್ ಬರೋದು ನಿತ್ಯಾನಂದ ಒಳಕಾಡು ಅವರಿಗೆ. ಈಗ ಅವರ ಕಾರ್ಯವೈಖರಿ ತುಂಬ ಜಾಸ್ತಿ ಆಗಿದೆ. ನಾನು ನೋಡ್ತಾ ಇದ್ದೇನೆ. ನನಗೆ ಡೈಲಿ ನನ್ನ ಆಫೀಸಿನ ಹೋಟೆಲಿನ ಎದುರಲ್ಲಿಯೇ ಅವರು ನಮಗೆ ಡೈಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಸಿಗ್ತಾ ಇದ್ದಾರೆ. ಯಾರಾದರೂ ಫೋನ್ ಮಾಡಿದರೆ ಏನಾದರೂ ಒಂದು ಅವರದ್ದು ಆ್ಯಂಬುಲೆನ್ಸ್ ಉಂಟು, ಇಟ್ಕೊಂಡು ಕೂಡಲೇ ಕೈಯಿಂದ ಹಣ ಖರ್ಚು ಮಾಡಿ ಏನಾದರೂ ಮಾಡಿ ಕೆಲಸ ಮಾಡಿಸಿ ಬರ್ತಾರೆ. ತುಂಬ ಆಸ್ಪತ್ರೆಯಲ್ಲಿ ಸೌಖ್ಯ ಇಲ್ಲದೆ ನಿಧನರಾದರೆ ಅವ್ರದ್ದೆಲ್ಲ ಬೇಕಾದಂಥ ಅಂತ್ಯಕ್ರಿಯೆಗಳನ್ನು ತುಂಬ ಮಾಡಿದ್ದಾರೆ. ತುಂಬ ಅಂತ್ಯಕ್ರಿಯೆಗಳನ್ನು ಕೂಡ ಮಾಡಿದ್ದಾರೆ. ಅವರು ಇನ್ನೂ ಕೂಡ ಅವರು ಇಂಥ ಉತ್ತಮ ಕೆಲಸವನ್ನು ಮಾಡಲಿ ಎಂದು ನಾನು ಅವರಿಗೆ ಶುಭವನ್ನು ಹಾರೈಸ್ತೇನೆ. ಎಲ್ಲರೂ ಉಡುಪಿಯವರವರಿಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಅದು ಭಾಳ ಸಂತೋಷದ ವಿಷಯ. ಇನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅವರ ವ್ಯಕ್ತಿತ್ವ ನಮಗೆ ಉಡುಪಿಗೆ ಅಗತ್ಯವಿದೆ ಅಂತ ತಿಳಿಸ್ತೇನೆ. ಅವರಿಗೆ ಆದಷ್ಟು ಬೇಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಎಂದು ನಾನು ಸಾಧಾರಣ ಒಂದು 7-8-10 ವರ್ಷದಿಂದ ಹೇಳ್ತಾ ಇದ್ದೇನೆ. ಎಲ್ಲ ಪ್ರಪೋಸಲ್ ಕೊಡ್ತಾರೆ, ಮಾಡ್ತೇವೆ ಹೇಳ್ತಾರೆ, ಯಾರೂ ಮಾಡುವುದಿಲ್ಲ.
ಆದರೆ ನಿಜವಾಗಿ ಅಗತ್ಯವಾಗಿ ಅವರಿಗೆ ಕೊಡುವಂಥ ವ್ಯಕ್ತಿತ್ವ ಈ ಸಲ ಆದರೂ ಅವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಎಂದು ನಾನು ಉಡುಪಿ ಕೃಷ್ಣ ಮುಖ್ಯ ಪ್ರಾಣರಲ್ಲಿ ಪ್ರಾರ್ಥಿಸುತ್ತೇನೆ. ಇನ್ನೂ ಕೂಡ ಅವರಿಗೆ ಜನರ ಸೇವೆಯನ್ನು ಮಾಡುವ ಶಕ್ತಿಯನ್ನು ಕೃಷ್ಣ ಮುಖ್ಯ ಪ್ರಾಣರು, ನಾನು ನಂಬಿದಂಥ ಗಣಪತಿ ದೇವರು ಕೂಡ ಅವರಿಗೆ ಅನುಗ್ರಹಿಸಲಿ ಎಂದು ನಾನು ಪ್ರಾರ್ಥಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.